ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 109ನೇ ಕೀರ್ತನೆ, ಅದರ 28ನೇ ವಾಕ್ಯ. ಅವರು ಶಪಿಸಲಿ, ಚಿಂತೆ ಇಲ್ಲ, ನೀನು ಆಶೀರ್ವದಿಸುವಿ. ಅವರು ಎದ್ದು ಅಪಮಾನ ಹೊಂದುವರು, ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ಕೀರ್ತನೆಗಾರನಾದ ದಾವೀದನ ಒಂದು ಅನುಭವ. ದಾವೀದನು ಕಷ್ಟಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ ಹಾದು ಹೋದರೂ ಸಹ ದೇವರ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಟಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಮನುಷ್ಯನ ಶಾಪ ಇನ್ನೊಬ್ಬನನ್ನು ತಗಲೋದಿಲ್ಲ, ದೇವರ ಆಶೀರ್ವಾದ ಅದಕ್ಕಿಂತ ಪವರ್ಫುಲ್ ಆಗಿದೆ ಎಂಬುದಾಗಿ ನಂಬಿದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಇವತ್ತು ಅನೇಕ ರೀತಿಯಲ್ಲಿ ಮಾತನಾಡ್ತಾರೆ. ಪಾಸ್ಟರ್, ಅವ್ರು ನನಗೆ ಹಿಂಗೆ ಹೇಳ್ಬಿಟ್ರು, ಇವ್ರು ನನಗೆ ಶಾಪ ಹಾಕಿದ್ರು, ಅವ್ರು ಏನೋ ಮಾಡಿಸಿದ್ದಾರೆ, ಅದಕ್ಕೆ ನನ್ನ ಫ್ಯಾಮಿಲಿಯಲ್ಲಿ ಹಿಂಗೆ ಆಗ್ತಾಯಿದೆ, ಹೀಗಾಗ್ತಾಯಿದೆ. ಈ ರೀತಿ ಅನೇಕ ಮಾತುಗಳನ್ನು ವಿಶ್ವಾಸಿಗಳು ಅಂತ ಹೇಳುವವರೇ ಹೇಳೋದನ್ನು ನಾವು ಕೇಳಿಸ್ಕೋಬೋದು. ಅನೇಕರು ಶಾಪ ಹಾಕಿದ್ದಾರೆ, ಅದಕ್ಕೆ ನನಗೆ ಹಿಂಗಾಗಿದೆ, ನಾನು ಚೆನ್ನಾಗೇ ಇದ್ದೆ, ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಏನೋ ಮಾಡಿಸಿದ್ದಾರೆ, ಮಾಟ ಮಾಡಿಸಿದ್ದಾರೆ, ಮಂತ್ರ ಮಾಡಿಸಿದ್ದಾರೆ, ಅವನು ಹಾಳಾಗ್ತೀಯ ಅಂತ ಶಾಪ ಹಾಕ್ದ. ಆದರೆ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಯಾರೇ ಶಪಿಸಿದರೂ ಸಹ ಒಬ್ಬ ವ್ಯಕ್ತಿಯನ್ನು ಆಶೀರ್ವಾದ ಮಾಡುವುದಕ್ಕಾಗಿ ದೇವರು ತೀರ್ಮಾನ ಮಾಡಿದ್ರೆ ಆ ಶಾಪವನ್ನೇ ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ಬಿಳಾಮ ಒಂದು ಸಾರಿ ಇಸ್ರಾಯೇಲರನ್ನು ಶಪಿಸುವುದಕ್ಕಾಗಿ ಬಾಲಾಕನ ಒಂದು ಮಾತಿಗೆ ವಿಧೇಯನಾಗಿ ಬರ್ತಾನೆ. ಆದರೆ ವಾಕ್ಯ ಹೇಳ್ತದೆ, ಅವನು ಶಪಿಸಿದ್ರೂ ಸಹ, ಬಾಯಿ ತೆಗೆದ್ರೂ ಸಹ ಅವನ ಬಾಯಿಂದೆಲ್ಲ ಆಶೀರ್ವಾದವಾಗಿ ಮಾರ್ಪಡಿಸಿದಂತಹ ಒಬ್ಬ ದೇವರಿದ್ದಾನೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು ಈ ರೀತಿ ಓದ್ತೇವೆ, ಗಾಡ್ ಟರ್ನ್ ದ ಕರ್ಸ್ ಇನ್ ಟು ಎ ಬ್ಲೆಸ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ, ಅವನು ಮಾತಾಡಿದ್ದೆಲ್ಲ ಶಾಪ ಆಗಿದ್ರೂ ಸಹ ಅದು ಮಾರ್ಗ ಮಧ್ಯದಲ್ಲಿ ಇಸ್ರಾಯೇಲರನ್ನ ರೀಚ್ ಆಗೋದಕ್ಕಿಂತ ಮುಂಚೆ, ಇಸ್ರಾಯೇಲರನ್ನು ಟಚ್ ಮಾಡೋದಕ್ಕಿಂತ ಮುಂಚೆ ಅದು ಆಶೀರ್ವಾದವಾಗಿ ದೇವರು ಕನ್ವರ್ಟ್ ಮಾಡಿದ್ರು ಎಂಬುದಾಗಿ ವಾಕ್ಯ ಹೇಳುತ್ತೆ. ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಶತ್ರು ಶಪಿಸಿದ್ರೂ ಸಹ ನಾವು ನಿರಾಶೆ ಪಡುವಂಥ ಅವಶ್ಯಕತೆ ಇಲ್ಲ. ದಾವೀದನ ಜೀವಿತದಲ್ಲೂ ಸಹ ಒಂದು ಶಾಪದ ಅನುಭವವನ್ನು ನಾವು ನೋಡ್ತೇವೆ. ಅವನನ್ನು ಸಹ ಶಪಿಸುವಂತಹ ಅನುಭವವನ್ನು ನಾವು ನೋಡ್ತೀವಿ. ಪ್ರತ್ಯೇಕವಾಗಿ ಶಿಮ್ಮಿ ಅವನಿಗೆ ವಿರುದ್ಧವಾಗಿ ಶಾಪ ಹಾಕುವುದನ್ನು ನಾವು ನೋಡ್ಬೋದು. ಶಿಮ್ಮಿ ಏನು ಮಾಡ್ತಾನೆ, ನೀನು ಹಾಳಾಗು, ನೀನು ಹಾಳಾಗ್ತೀಯ ಅಂತ ಹೇಳಿ ಶಾಪ ಹಾಕುವುದನ್ನು ನಾವು ನೋಡ್ತೀವಿ. ಆದರೆ ಅವನ ದಾವೀದನ ಜೊತೆಯಲ್ಲಿರೋರು ಏನು ಮಾಡ್ತಾರೆ, ಅವನನ್ನು ಕೊಂದುಬಿಡೋಣ ಅಂತ ಹೇಳಿದಾಗ, ಆದರೆ ದಾವೀದ ಹೇಳುವಂತಹ ಒಂದು ಮಾತು ಏನು ಅಂತ ಹೇಳಿದ್ರೆ, ಅವನು ಚೆರೂಯಳ ಮಕ್ಕಳು ಹೇಳ್ತಾರೆ, ಯೋವಾಬೆಲ್ಲ ಹೇಳ್ತಾರೆ, ಇವನನ್ನು ಸಾಯಿಸಿಬಿಡೋಣ ಅಂತ ಹೇಳಿದಾಗ ದಾವೀದ ಹೇಳುವಂಥ ಮಾತು 16ನೇ ಅಧ್ಯಾಯ 2 ಸಮುವೇಲ 16ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯದಿಂದ ನಾವು ನೋಡ್ತೇವೆ, ದಾವೀದನನ್ನು ಶಪಿಸೆಂದು ಯೆಹೋವನೇ ಆಜ್ಞಾಪಿಸಿರ್ಬೋದೇನೋ ಗೊತ್ತಿಲ್ಲ. ಆದ್ದರಿಂದ ಆದರೆ 12ನೇ ವಾಕ್ಯ, ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು. ಶಾಪಕ್ಕೆ ಬದಲಾಗಿ ಶುಭವನ್ನು ಅನುಗ್ರಹಿಸಬಹುದು ನನ್ನ ದೇವರು. ಆದ್ದರಿಂದ ನಾನು ಅವನನ್ನು ಕೊಲ್ಲೋದಿಲ್ಲ. ನೀವ್ಯಾರು ಅವನನ್ನು ಕೊಲ್ಲಬೇಡಿ, ಅವನು ಶಪಿಸಲಿ, ಅವನು ಹೇಳ್ತಾ ಇರಲಿ, ತೊಂದರೆ ಇಲ್ಲ. ಯಾಕೆಂದರೆ ಅದಲ್ಲ ಫೈನಲ್ಲು. ಶಿಮ್ಮಿ ಹೇಳೋದಲ್ಲ ಫೈನಲ್, ದೇವರು ಹೇಳೋದು ಫೈನಲ್. ಈ ಬೆಳಗ್ಗೆ ವಾಕ್ಯ ಕೇಳುವಂಥ ದೇವರ ಮಕ್ಕಳೇ, ನಿನ್ನ ಜೀವಿತದ ಫೈನಲ್ ಡೆಸ್ಟಿನೇಷನ್ ತೀರ್ಮಾನ ಮಾಡೋದು ಮನುಷ್ಯ ಅಲ್ಲ. ನಿನ್ನ ಭವಿಷ್ಯವನ್ನು ರೂಪಿಸುವುದು ಮನುಷ್ಯ ಅಲ್ಲ. ನೀನೇನಾಗಬೇಕು ಅಂತ ತೀರ್ಮಾನ ಮಾಡೋದು ಮನುಷ್ಯ ಅಲ್ಲ, ಅದಕ್ಕೆ ಮೇಲೊಬ್ಬರಿದ್ದಾರೆ. ಆದ್ದರಿಂದ ದಾವೀದನು ಹೇಳ್ತಾನೆ, ಅವನು ಶಪಿಸಲಿ, ನನಗೆ ಚಿಂತೆ ಇಲ್ಲ. ನಿನ್ನ ಜೀವಿತದಲ್ಲಿ ಯಾರೆಲ್ಲ ನಿನಗೆ ವಿರುದ್ಧವಾಗಿ ನಿಂತರು, ಒಂದು ವೇಳೆ ಕುಟುಂಬ ವರ್ಗದವರು, ನಿನ್ನ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ನಿನಗೆ ವಿರುದ್ಧವಾಗಿ ಮಾತಾಡಿದ್ರು, ನೀನು ನಿರಾಶೆ ಪಡಬಾರ್ದು, ನೀನು ಚಿಂತೆ ಮಾಡಬಾರ್ದು. ಯಾಕೆಂದರೆ ನಿನ್ನ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ, ನಿನ್ನ ಜೊತೆಯಲ್ಲಿರುವಂತಹ ಒಬ್ಬ ದೇವರಿದ್ದಾನೆ. ಆತನು ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ. ದಾವೀದನನ್ನು ಹಾಳಾಗು ಅಂತೇಳಿ ಶಿಮ್ಮಿ ಶಪಿಸಿದ್ರೂ ಸಹ ಆ ಶಿಮ್ಮಿಯ ಶಾಪ ಅಲ್ಲಿ ಕಾರ್ಯರೂಪಕ್ಕೆ ಬರಲಿಲ್ಲ. ಕಾರಣ ಏನು ಗೊತ್ತಾ, ಅವನನ್ನು ಆಶೀರ್ವಾದ ಮಾಡಬೇಕು ಅನ್ನೋದು ದೇವರ ಸಂಕಲ್ಪವಾಗಿತ್ತು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ಶತ್ರು ನಮಗೆ ವಿರುದ್ಧವಾಗಿ ಅನೇಕ ವ್ಯಕ್ತಿಗಳನ್ನೆಬ್ಬಿಸಿ ನಮ್ಮನ್ನು ಶಪಿಸುವುದಕ್ಕಾಗಿ ಕಳಿಸುವಾಗ ನಾವು ನಿರಾಶೆ ಪಡಬೇಕಾದ ಅವಶ್ಯವಿಲ್ಲ, ನಾವು ಭಾರ ಪಡಬೇಕಾದ ಅವಶ್ಯವಿಲ್ಲ, ನಾವು ದುಃಖದಿಂದ ಮುಂದೆ ಸಾಗಬೇಕಾದ ಅವಶ್ಯವಿಲ್ಲ.
ನಮ್ಮನ್ನು ಆಶೀರ್ವಾದ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ದಾವೀದನು ಹೇಳ್ತಾ ಇದ್ದಾರೆ, ಅವರು ಶಪಿಸಲಿ ಚಿಂತೆ ಇಲ್ಲ, ನೀನು ಆಶೀರ್ವದಿಸು. ದಾವೀದನು ದೇವರ ಹತ್ರ ಹೇಳ್ತಾನೆ, ಸ್ವಾಮಿ ನನಗೆ ಟೆನ್ಷನ್ ಇಲ್ಲ, ಯಾಕೆ ಗೊತ್ತಾ, ನಾನು ನಂಬಿರೋದು ಅವರನ್ನಲ್ಲ, ನಾನು ನಂಬಿರೋದು ನಿನ್ನನ್ನು. ನನ್ನನ್ನು ಆಶೀರ್ವಾದ ಮಾಡ್ತೀಯ. ಅವರು ಎದ್ದು ಅಪಮಾನ ಹೊಂದುವರು. ಯಾರು ಶಪಿಸಿದವರು ಯಾವಾಗ ಆಶೀರ್ವಾದ ನನಗೆ ಬರುತ್ತೋ ಅವರು ಅದನ್ನು ನೋಡಿ, ಅಯ್ಯೋ ನಾವು ಶಾಪ ಹಾಕಿದ್ವಿ ಸಹ ಇವನಿಗೆ ಆಶೀರ್ವಾದ ಬಂತಲ್ಲ ಅಂತ ಅಪಮಾನ ಹೊಂದುತ್ತಾರೆ. ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು, ನಿನ್ನ ಸೇವಕನಾದ ನಾನು ಸಂತೋಷ ಪಡ್ತೀನಿ. ಯಾಕೆ ಗೊತ್ತಾ, ನನ್ನ ಸಂಗಡ ನೀನಿರುವುದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ನನ್ನನ್ನು ಆಶೀರ್ವದಿಸ್ತೀಯ, ಅದಕ್ಕಾಗಿ ಸ್ತೋತ್ರ. ಜನ ಏನೇ ಹೇಳಿದ್ರು, ಜನ ಶಾಪ ಹಾಕಿದ್ರು ಸಹ, ಜನ ಹಾಳಾಗು ಅಂತ ಹೇಳಿದ್ರು ಸಹ ನಾನು ನಿರಾಶೆ ಪಡಲ್ಲ. ಯಾಕೆಂದರೆ ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ಕರ್ತನು ನನ್ನ ಜೊತೆಯಲ್ಲಿದ್ದಾನೆ. ಆ ನಂಬಿಕೆಯಿಂದ ಮುಂದೆ ಸಾಗೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸ್ತೇವೆ. ಕಳೆದ ದಿವಸಗಳೆಲ್ಲ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸಿದೆಯಪ್ಪ. ಅನೇಕರು ನಮ್ಮನ್ನು ಶಪಿಸಿದ್ದಾರೆ, ವಿರುದ್ಧವಾದ ತಂತ್ರಗಳು ನಡೆದಿದ್ದಾರೆ. ಆದರೆ ಅದರ ಮಧ್ಯದಲ್ಲಿ ನೀನು ನಮ್ಮನ್ನು ಆಶೀರ್ವದಿಸಿ ಇಲ್ಲಿವರೆಗೂ ನಡೆಸಿದ್ದೀಯ, ಅದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಕರ್ತನೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.